ಆಲೋಚನಾಕರ್ತನಾದ ಯೇಸುವಿನ ಪವಿತ್ರವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ನಾವು ಹೊಡೆಯಲ್ಪಟ್ಟ ಬಂಡೆಯಿಂದ ನೀರು ಹೊರಡುತ್ತದೆ ಹಾಗೂ ಅಮಾಲೇಕ್ಯರೊಂದಿಗೆ ಜಗಳ ಎಂಬ 2 ಪ್ರಸ್ತಾಪಗಳನ್ನು ಅಧ್ಯಯನ ಮಾಡಿಕೊಂಡೆವು. ಕಹಿ ನೀರನ್ನು ಸಿಹಿ ನೀರಾಗಿ ಪರಿವರ್ತಿಸಿಕೊಟ್ಟಿದ್ದನ್ನು ಮರೆತುಬಿಟ್ಟ ಇಸ್ರಾಯೇಲ್ಯರು ಪುನಃ ಕುಡಿಯುವ ನೀರಿಗಾಗಿ ಮೋಶೆಯೊಂದಿಗೆ ಗುಣಗುಟ್ಟಲು ಪ್ರಾರಂಭಿಸುತ್ತಾರೆ. ಆಗ ದೇವರು ಅವರಿಗಾಗಿ ಬಂಡೆಯಿಂದ ನೀರನ್ನು ಬರಮಾಡುತ್ತಾನೆ. 1 ಕೊರಿಂಥ 10:1-4 ವಚನಗಳನ್ನು ಓದಿಕೊಳ್ಳಬೇಕೆಂದು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಅದರಲ್ಲಿ ಯೇಸು ಕ್ರಿಸ್ತನೇ ಆ ಬಂಡೆ ಎಂದು ನೋಡುತ್ತೇವೆ. ಬಂಡೆಯಿಂದ ನೀರು ಹೊರಬರುವುದು ನಮಗಾಗಿ ನಿಮಗಾಗಿ ಸೀಳಲ್ಪಟ್ಟ ಬಂಡೆಯಾದ ಯೇಸುವಿನ ಚಿತ್ರಣವಾಗಿದೆ. ಹೌದು, ಜೀವಜಲವನ್ನು ನೀಡುವವನು ಆತನೇ ಆಗಿದ್ದಾನೆ. ನಂತರ ಪ್ರಾರ್ಥನೆಯಿಂದ ಇಸ್ರಾಯೇಲ್ಯರು ಅಮಾಲೇಕ್ಯರೊಂದಿಗೆ ಯುದ್ಧ ಮಾಡಿ ಅವರನ್ನು ಸೋಲಿಸಿದ್ದನ್ನು ನೋಡಿದೆವು. ಜಯವನ್ನು ನೀಡುವ ಕರ್ತನ ಸ್ವರವನ್ನು ಈಗ ಕೇಳಿಸಿಕೊಳ್ಳೋಣ. ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಃಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯೂ ನಿಮಗೆ ಹಾಗೆಯೇ ಮಾಡುವನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ವಿಮೋಚನಕಾಂಡ ಪುಸ್ತಕ 17ನೇ ಅಧ್ಯಾಯವನ್ನು ಧ್ಯಾನ ಮಾಡಿಕೊಂಡು ಅದರ ಮೂಲಕ ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಂಡು ಹೇರಳವಾಗಿ ಆಶೀರ್ವಸಲ್ಪಟ್ಟಿರುತ್ತೇವೆ. ದೇವರಿಗೆ ಮಹಿಮೆ ಉಂಟಾಗಲಿ. ಇಂದು ನಾವು ವಿಮೋಚನಕಾಂಡ ಪುಸ್ತಕ 18ನೇ ಅಧ್ಯಾಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಈ 18ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಇತ್ರೋವನು ಭೇಟಿ ನೀಡಿದ್ದು ಹಾಗೂ ಮೋಶೆಗೆ ಒಪ್ಪಿಗೆಯಾಗುವ ನ್ಯಾಯಾಧಿಪತಿಗಳನ್ನು ನೇಮಕ ಮಾಡಲು ಸಲಹೆ ಎಂಬುದಾಗಿರುತ್ತದೆ. ನೋಡಿರಿ, ಇಸ್ರಾಯೇಲರಿಗೆ ಐಗುಪ್ತಕ್ಕೂ ಸೀನಾಯಿ ಬೆಟ್ಟಕ್ಕೂ ನಡುವೆ ಉಂಟಾದ 7 ಅನುಭವಗಳಲ್ಲಿ ಕೊನೆಯದನ್ನು ಈ 18ನೇ ಅಧ್ಯಾಯದಲ್ಲಿ ನಾವು ನೋಡಲಿದ್ದೇವೆ. ಈ ತನಕ ಮೋಶೆಯನ್ನು ದೇವರು ನೇರವಾದ ತನ್ನ ಪ್ರಕಟಣೆಯ ಮೂಲಕ ನಡೆಸಿದ್ದನು. ಆದರೆ ಈಗ ಮೋಶೆ ಸಹಾಯಕ್ಕಾಗಿ ದೇವರ ಪ್ರಕಟಣೆ ಬದಲಾಗಿ ಲೋಕದ ಜ್ಞಾನವನ್ನು ಆತುಕೊಳ್ಳುತ್ತಾನೆ. ಪ್ರಿಯರೇ, ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 18ನೇ ಅಧ್ಯಾಯ ಪ್ರಾರಂಭದ 4 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವರು ಮೋಶೆಗೂ ತನ್ನ ಜನರಾದ ಇಸ್ರಾಯೇಲರಿಗೂ ಮಹೋಪಕಾರಗಳನ್ನು ಮಾಡಿದ್ದನ್ನು, ಯೆಹೋವನು ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಕರತಂದದ್ದನ್ನು ಮಿದ್ಯಾನರ ಆಚಾರ್ಯನೂ ಮೋಶೆಯ ಮಾವನೂ ಆಗಿದ್ದ ಇತ್ರೋವನು ಕೇಳಿದಾಗ, ಅವನು ತನ್ನ ಬಳಿಗೆ ಕಳುಹಿಸಲ್ಪಟ್ಟ ಮೋಶೆಯ ಹೆಂಡತಿಯಾದ ಚಿಪ್ಪೋರಳನ್ನು, ಆಕೆಯ 2 ಗಂಡು ಮಕ್ಕಳನ್ನು ಕರಕೊಂಡು ಬಂದನು. ಮೋಶೆ ನಾನು ಅನ್ಯ ದೇಶದ ಪ್ರವಾಸಿಯಾಗಿದ್ದೇನೆಂದು ಹೇಳಿ ತನ್ನ ಹಿರಿಯ ಮಗನಿಗೆ ಗೆರ್ಷೋಮ್ ಎಂದು ಹೆಸರಿಟ್ಟಿದ್ದನು. ನನ್ನ ತಂದೆಯ ದೇವರು ನನಗೆ ಸಹಾಯಕನಾಗಿದ್ದು ನನ್ನನ್ನು ಫರೋಹನ ಕತ್ತಿಗೆ ತಪ್ಪಿಸಿ ಕಾಪಾಡಿದನು ಎಂದು ಹೇಳಿ ಕಿರಿ ಮಗನಿಗೆ ಎಲಿಯೇಜರ್ ಎಂದು ಹೆಸರಿಟ್ಟನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಮಿದ್ಯಾನರ ಆಚಾರ್ಯನಾದ ಇತ್ರೋವನು ಮೋಶೆಯ ಬಳಿಗೆ ಬರುತ್ತಾನೆ ಮತ್ತು ತನ್ನೊಂದಿಗೆ ಮೋಶೆಯ ಪತ್ನಿ ಹಾಗೂ ಮಕ್ಕಳನ್ನು ಕರೆತರುತ್ತಾನೆ. ನೋಡಿರಿ, ಇದು ಒಂದು ಕುಟುಂಬದ ಪುನರ್ಮಿಲನದಂತೆ ಇದೆ. ಈಗ ಮೋಶೆಯು ಇಸ್ರಾಯೇಲರ ಮಹಾಸಮೂಹದೊಂದಿಗೆ ಮಿದ್ಯಾನ್ ದೇಶದೊಳಕ್ಕೆ ಪ್ರವೇಶಿಸಿದನು. ಇಲ್ಲಿ ಅವನ ಮಾವನಾದ ಇತ್ರೋವನು ಮೋಶೆಯ ಹೆಂಡತಿಯನ್ನು, ಅವನ 2 ಮಕ್ಕಳನ್ನು ಅವನ ಬಳಿಗೆ ಕರೆತಂದನು. ಅವರು ಬಹುಶಃ ಮೊದಲು ಐಗುಪ್ತಕ್ಕೆ ಬಂದಿದ್ದಾಗ ಆಕೆ ಅವನಿಗೆ, ನೀನು ಈಗ ನನಗೆ ರಕ್ತದಿಂದಾದ ಮೊದಲಿಂಗನಾದಿ ಎಂದು ಕಳಿಸಿದ್ದಿರಬಹುದು. ಇಸ್ರಾಯೇಲರು ಐಗುಪ್ತದಿಂದ ಹೊರಡುವಾಗ ಆಕೆಯು ಅವರ ಸಂಗಡ ಇದ್ದದ್ದು ಕಂಡುಬರುವುದಿಲ್ಲ. ಈಗ ಕುಟುಂಬದ ಪುನರ್ಮಿಲನವಾಗಿದೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ವಿಮೋಚನಕಾಂಡ ಪುಸ್ತಕ 18ನೇ ಅಧ್ಯಾಯ 5-7 ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮೋಶೆಯ ಮಾವನಾದ ಇತ್ರೋವನು ಮೋಶೆಯ ಮಕ್ಕಳನ್ನು ಹೆಂಡತಿಯನ್ನು ಕರೆದುಕೊಂಡು ಅರಣ್ಯದಲ್ಲಿ ದೇವರ ಬೆಟ್ಟದ ಹತ್ತಿರ ಇಳುಕೊಂಡಿದ್ದ ಮೋಶೆಯ ಬಳಿಗೆ ಬಂದನು. ಅವನು ಮೋಶೆಗೆ, ನಿನ್ನ ಮಾವನಾದ ನಾನು, ನಿನ್ನ ಹೆಂಡತಿಯು, ಆಕೆಯ 2 ಮಕ್ಕಳು ಬಂದಿದ್ದೇವೆ ಎಂದು ಹೇಳಿ ಕಳುಹಿಸಿದಾಗ ಅವನು ತನ್ನ ಮಾವನನ್ನು ಎದುರುಗೊಳ್ಳುವುದಕ್ಕೆ ಹೊರಟು ವಂದಿಸಿ ಮುದ್ದಿಟ್ಟನು.
ಅವರು ಪರಸ್ಪರ ಯೋಗಕ್ಷೇಮವನ್ನು ವಿಚಾರಿಸಿದ ಮೇಲೆ ಡೇರೆಯೊಳಕ್ಕೆ ಬಂದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಮೋಶೆ ಹಾಗೂ ಅವನ ಮಾವನ ನಡುವಣ ಸಂಬಂಧವನ್ನು ನಾವು ಗಮನಿಸಬೇಕಾಗಿದೆ. ಅವರು ಬಹು ಹತ್ತಿರದವರಾಗಿದ್ದರು. ಇಸ್ರಾಯೇಲರನ್ನು ಐಗುಪ್ತದಿಂದ ಹೊರತರುವುದರಲ್ಲಿ ದೇವರು ಮಾಡಿದ ಮಹಾಕಾರ್ಯಗಳನ್ನೆಲ್ಲ ಮೋಶೆ ತನ್ನ ಮಾವನಿಗೆ ತಿಳಿಸುತ್ತಾನೆ. ಇತ್ರೋವನು ಈ ಎಲ್ಲ ಸಂಗತಿಗಳಲ್ಲಿ ಬಹು ಆಸಕ್ತಿಯನ್ನು ತೋರಿಸುತ್ತಾನೆ. ನೋಡಿರಿ, ಮೋಶೆ ತನ್ನ ಕುಟುಂಬವನ್ನು ಎದುರುಗೊಳ್ಳುವಾಗ ತನ್ನ ಮಾವನನ್ನು ವಂದಿಸಿ ಮುದ್ದಿಸಿದನು ಎಂದು ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. ಆದರೆ ತನ್ನ ಹೆಂಡತಿ ಮಕ್ಕಳನ್ನು ಮುದ್ದಿಸಿದ ಕುರಿತಾಗಿ ಬರೆದಿಲ್ಲ. ಮಾತ್ರವಲ್ಲದೆ ಅವರನ್ನು ಕಂಡು ಮೋಶೆಗೆ ಸಂತೋಷವಾಯಿತೆಂದೂ ಸಹ ಬರೆದಿಲ್ಲ. ಇದೆಲ್ಲದರಿಂದಲೂ ನಾನು ಮೊದಲು ತಿಳಿಸಿದಂತೆ ಮೋಶೆಯ ಕುಟುಂಬ ಜೀವಿತ ಅಷ್ಟೊಂದು ಸಮಾಧಾನಕರವಾಗಿರಲಿಲ್ಲವೆಂಬುದು ತಿಳಿದುಬರುತ್ತದೆ. ಮುಂದುವರೆದು ನಾವು ವಿಮೋಚನಕಾಂಡ ಪುಸ್ತಕ 18ನೇ ಅಧ್ಯಾಯ 8ರಿಂದ 12 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ತರುವಾಯ ಮೋಶೆಯು ಯೆಹೋವನು ಇಸ್ರಾಯೇಲರಿಗೋಸ್ಕರ ಫರೋಹನಿಗೂ ಐಗುಪ್ತರಿಗೂ ಮಾಡಿದ್ದೆಲ್ಲವನ್ನೂ, ದಾರಿಯಲ್ಲಿ ತಮಗುಂಟಾದ ಎಲ್ಲಾ ಕಷ್ಟಗಳನ್ನು, ಯೆಹೋವನು ಆ ಕಷ್ಟಗಳಿಂದ ತಪ್ಪಿಸಿದ್ದನ್ನು ಮಾವನಿಗೆ ವಿವರಿಸಲಾಗಿ, ಯೆಹೋವನು ಐಗುಪ್ತರ ಕೈಯಿಂದ ಇಸ್ರಾಯೇಲರನ್ನು ಬಿಡಿಸಿ ಅವರಿಗೆ ಇಷ್ಟೆಲ್ಲಾ ಉಪಕಾರವನ್ನು ಮಾಡಿದ್ದಕ್ಕಾಗಿ ಇತ್ರೋವನು ಸಂತೋಷಿಸಿ, ಐಗುಪ್ತರ ಕೈಯಿಂದಲೂ ಫರೋಹನ ಕೈಯಿಂದಲೂ ನಿಮ್ಮನ್ನು ಬಿಡುಗಡೆ ಮಾಡಿದ ಯೆಹೋವನಿಗೆ ಸ್ತೋತ್ರವಾಗಲಿ. ಆತನು ತನ್ನ ಜನರನ್ನು ಅವರ ಕೈಯಿಂದ ಬಿಡಿಸಿ ಆ ಐಗುಪ್ತರು ಯಾವ ವಿಷಯದಲ್ಲಿ ಗರ್ವಪಡುತ್ತಿದ್ದರೋ ಆ ವಿಷಯದಲ್ಲಿ ಅವರನ್ನು ತಗ್ಗಿಸಿದ್ದರಿಂದ ಯೆಹೋವನೇ ಎಲ್ಲಾ ದೇವರುಗಳಿಗಿಂತಲೂ ದೊಡ್ಡವನೆಂದು ಈಗ ತಿಳಿದುಕೊಂಡಿದ್ದೇನೆ ಅಂದನು. ಅದಲ್ಲದೆ ಮೋಶೆಯ ಮಾವನಾದ ಇತ್ರೋವನು ದೇವರಿಗೆ ಸರ್ವಾಂಗ ಹೋಮ ಯಜ್ಞಗಳನ್ನು ಸಮರ್ಪಿಸಲಾಗಿ, ಆರೋನನು ಇಸ್ರಾಯೇಲರ ಹಿರಿಯರೆಲ್ಲರೂ ಅವನ ಸಂಗಡ ದೇವರ ಸನ್ನಿಧಿಯಲ್ಲಿ ಸಹಭೋಜನವನ್ನು ಮಾಡುವುದಕ್ಕೆ ಬಂದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮೋಶೆಯು ಮಿದ್ಯಾನಿನಲ್ಲಿದ್ದಾಗ ಮಾವನೊಂದಿಗೆ ತಾನು ಇಸ್ರಾಯೇಲರನ್ನು ಅವರ ದಾಸತ್ವದಿಂದ ಬಿಡಿಸುತ್ತೇನೆಂದು ಹೇಳಿದಾಗ ಇತ್ರೋವನು ಅದನ್ನು ಪೂರ್ತಿಯಾಗಿ ನಂಬಿರಲಿಕ್ಕಿಲ್ಲ. ಅವನು ತನ್ನ ನೆರೆಯವರೊಂದಿಗೆ, ನನ್ನ ಅಳಿಯನಿಗೆ ಏನಾಗಿದೆಯೋ ಗೊತ್ತಿಲ್ಲ, ಅವನು ದೊಡ್ಡ ದೊಡ್ಡ ಮಾತುಗಳನ್ನಾಡುತ್ತಿದ್ದಾನೆ, ಇಸ್ರಾಯೇಲರನ್ನು ಐಗುಪ್ತದಿಂದ ಬಿಡಿಸಲು ದೇವರು ತನ್ನನ್ನು ಕರೆದಿದ್ದಾನೆಂದು ನೆನೆಸುತ್ತಾನೆ. ಅವನ ದೇವರಿಂದ ಈ ಕಾರ್ಯಗಳು ಸಾಧ್ಯವಾಗುತ್ತವೆಂದು ನಾನು ನಂಬುವುದಿಲ್ಲ ಎಂಬುದಾಗಿ ಹೇಳಲಬಹುದು. ಆದರೆ ಪ್ರಿಯರೇ, ದೇವರು ಇದನ್ನು ಮಾಡಿ ತೋರಿಸಿದನು ಮತ್ತು ಇದರಿಂದಾಗಿ ಇತ್ರೋವನು ಯೆಹೋವನನ್ನು ನಂಬಿರಬೇಕು. ಆದ್ದರಿಂದಲೇ ಅವನು ದೇವರಿಗೆ ಸರ್ವಾಂಗ ಹೋಮಗಳನ್ನು ಸಮರ್ಪಿಸಿದರಲ್ಲಿ ಇದು ನಮಗೆ ಕಂಡುಬರುತ್ತದೆ. ಬನ್ನಿರಿ ಪ್ರಿಯರೇ, ಈಗ ನಾವು ಮೋಶೆ ತನಗೆ ಒಪ್ಪಿಗೆಯಾಗುವ ನ್ಯಾಯಾಧಿಪತಿಗಳನ್ನು ನೇಮಿಸಬೇಕೆಂಬುದಾಗಿ ಇತ್ರೋವನು ನೀಡಿದ ಸಲಹೆ ಕುರಿತಾಗಿ ನೋಡಿಕೊಳ್ಳೋಣ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 18ನೇ ಅಧ್ಯಾಯ 13ರಿಂದ 18 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಮಾರನೇ ದಿನ ಮೋಶೆ ಜನರಿಗೆ ನ್ಯಾಯ ತೀರಿಸುವುದಕ್ಕಾಗಿ ಕೂತಿರಲು ಪ್ರಾತಃ ಕಾಲದಿಂದ ಸಾಯಂಕಾಲದವರೆಗೂ ಜನರು ಅವನ ಹತ್ತಿರ ನಿಂತಿದ್ದರು. ಮೋಶೆಯು ಜನರಿಗೋಸ್ಕರ ಮಾಡಿದ್ದೆಲ್ಲವನ್ನೂ ಅವನ ಮಾವನು ನೋಡಿ ಅವನಿಗೆ, ನೀನು ಯಾತಕ್ಕೆ ಜನರಿಗೋಸ್ಕರ ಇಷ್ಟು ಪ್ರಯಾಸ ಪಡುತ್ತಿ? ಪ್ರಾತಃ ಕಾಲ ಮೊದಲುಗೊಂಡು ಸಾಯಂಕಾಲದವರೆಗೂ ಜನರು ನಿನ್ನ ಹತ್ತಿರ ನಿಲ್ಲುತ್ತಾರಲ್ಲ, ಯಾತಕ್ಕೆ ನೀನೊಬ್ಬನೇ ನ್ಯಾಯ ತೀರಿಸುವುದಕ್ಕೆ ಕೂತಿರುತ್ತೀ ಎಂದು ಕೇಳಲು ಮೋಶೆ ಅವನಿಗೆ, ದೇವರ ತೀರ್ಪನ್ನು ತಿಳುಕೊಳ್ಳುವುದಕ್ಕಾಗಿ ಜನರು ನನ್ನ ಹತ್ತಿರ ಬರುತ್ತಾರೆ. ಅವರೊಳಗೆ ವ್ಯಾಜ್ಯವೇನಾದರೂ ಉಂಟಾಗಿದ್ದರೆ ನನ್ನ ಬಳಿಗೆ ಬರುತ್ತಾರೆ. ನಾನು ವಿಚಾರಣೆ ಮಾಡಿ ಅವರಿಗೆ ನ್ಯಾಯ ತೀರಿಸಿ ದೇವರ ಆಜ್ಞಾವಿಧಿಗಳನ್ನು ಬೋಧಿಸುತ್ತೇನೆ ಎಂದು ಹೇಳಿದನು. ಅದನ್ನು ಕೇಳಿ ಮೋಶೆಯ ಮಾವನು ಅವನಿಗೆ, ನೀನು ಮಾಡುವ ಕಾರ್ಯಕ್ರಮವು ಒಳ್ಳೆಯದಲ್ಲ. ಈ ಕೆಲಸ ಬಹು ಕಷ್ಟವಾದದ್ದು. ನೀನೊಬ್ಬನೇ ಅದನ್ನು ನಡೆಸಲಾರಿ. ನೀನು ನಿನ್ನ ಸಂಗಡ ಇರುವ ಜನರೂ ನಿಶ್ಚಯವಾಗಿ ಬಳಲಿ ಹೋಗುವಿರಿ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಮೋಶೆಯ ಮಾವನು ಮೋಶೆಯನ್ನು ಪ್ರೀತಿಸುತ್ತಿದ್ದನು, ಗೌರವಿಸುತ್ತಿದ್ದನು ಮತ್ತು ಅವನಿಗೆ ಸಹಾಯ ಮಾಡಬೇಕೆಂದಿದ್ದನು. ನೋಡಿರಿ, ಮೋಶೆಯ ಹೆಂಡತಿ ಮಕ್ಕಳನ್ನು ಕರೆತಂದ ಅವನು ಮೋಶೆಯ ಸಂಗಡ ಕೆಲವು ದಿನವಿದ್ದು ಮೋಶೆ ಜನರಿಗೆ ನ್ಯಾಯ ತೀರ್ಪು ನೀಡುವ ಕಾರ್ಯಕ್ರಮವನ್ನು ಕೂಡ ಗಮನಿಸಿದನು. ಆದ್ದರಿಂದ ಮೋಶೆಯ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುವ ಸಲಹೆ ನೀಡುತ್ತಾನೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು
ವಿಮೋಚನಕಾಂಡ ಪುಸ್ತಕ 18ನೇ ಅಧ್ಯಾಯ 19-27 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ನನ್ನ ಮಾತನ್ನು ಕೇಳು, ನಾನು ನಿನಗೆ ಒಂದು ಆಲೋಚನೆಯನ್ನು ಹೇಳುತ್ತೇನೆ, ಮತ್ತು ದೇವರು ನಿನ್ನ ಸಂಗಡ ಇರಲಿ. ನೀನು ಜನರಿಗೂ ದೇವರಿಗೂ ಮಧ್ಯಸ್ಥನಾಗಿದ್ದು ಜನರ ವ್ಯಾಜ್ಯಗಳನ್ನು ದೇವರ ಹತ್ತಿರಕ್ಕೆ ತರಬೇಕು. ಮತ್ತು ನೀನು ದೇವರ ಆಜ್ಞಾವಿಧಿಗಳನ್ನು ಬೋಧಿಸಿ ಅವರು ನಡೆಯಬೇಕಾದ ಮಾರ್ಗವನ್ನು ಮಾಡಬೇಕಾದ ಕಾರ್ಯಗಳನ್ನು ಅವರಿಗೆ ತಿಳಿಯಪಡಿಸಬೇಕು. ಆದರೆ ನೀನು ಸಮಸ್ತ ಜನರೊಳಗೆ ಸಮರ್ಥರು, ದೇವಭಕ್ತರು, ನಂಬಿಗಸ್ತರು, ಲಂಚ ಮುಟ್ಟದವರು ಆಗಿರುವ ಪುರುಷರನ್ನು ಆರಿಸಿಕೊಂಡು ಅವರನ್ನು 1000 ಮಂದಿಯ ಮೇಲೆಯೂ 100 ಮಂದಿಯ ಮೇಲೆಯೂ 50 ಮಂದಿಯ ಮೇಲೆಯೂ 10 ಮಂದಿಯ ಮೇಲೆಯೂ ಅಧಿಕಾರಿಗಳನ್ನಾಗಿ ನೇಮಿಸಬೇಕು. ಅವರೇ ಯಾವಾಗಲೂ ಜನರಿಗೆ ನ್ಯಾಯವನ್ನು ತೀರಿಸಲಿ. ಅವರು ದೊಡ್ಡ ವ್ಯಾಜ್ಯಗಳನ್ನು ನಿನ್ನ ಮುಂದೆ ತರಲಿ, ಸಣ್ಣ ವ್ಯಾಜ್ಯಗಳನ್ನೆಲ್ಲ ತಾವೇ ತೀರಿಸಲಿ. ಅವರು ನಿನ್ನೊಂದಿಗೆ ಈ ಭಾರವನ್ನು ಹೊರುವುದರಿಂದ ನಿನಗೆ ಸುಲಭವಾಗಿರುವುದು. ದೇವರು ಹೀಗೆ ಮಾಡುವುದಕ್ಕೆ ನಿನಗೆ ಅಪ್ಪಣೆ ಕೊಡುವುದಾದರೆ ನೀನು ಈ ಕೆಲಸದ ಭಾರವನ್ನು ನಿರ್ವಹಿಸಲಾಗುವುದು. ಇದು ಮಾತ್ರವಲ್ಲದೆ ಈ ಜನರೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಸಂತೋಷವಾಗಿ ಹೋಗುವರು ಎಂದು ಹೇಳಿದನು. ಮೋಶೆ ತನ್ನ ಮಾವನ ಮಾತಿಗೆ ಒಪ್ಪಿಕೊಂಡು ಅವನು ಹೇಳಿದಂತೆಯೇ ಮಾಡಿದನು. ಅವನು ಇಸ್ರಾಯೇಲರೆಲ್ಲರಲ್ಲಿ ಸಮರ್ಥರಾದವರನ್ನು ಆರಿಸಿಕೊಂಡು 1000 ಮಂದಿಯ ಮೇಲೆಯೂ 100 ಮಂದಿಯ ಮೇಲೆಯೂ 50 ಮಂದಿಯ ಮೇಲೆಯೂ 10 ಮಂದಿಯ ಮೇಲೆಯೂ ಅಧಿಕಾರಿಗಳನ್ನಾಗಿ ನೇಮಿಸಿದನು. ಇವರು ಯಾವಾಗಲೂ ಜನರಿಗೆ ನ್ಯಾಯ ತೀರಿಸುವರಾಗಿ ಕಠಿಣ ವ್ಯಾಜ್ಯಗಳನ್ನು ಮೋಶೆಯ ಬಳಿಗೆ ತರುತ್ತಾ ಸುಲಭ ವ್ಯಾಜ್ಯಗಳನ್ನು ತಾವೇ ತೀರಿಸುತ್ತಾ ಬಂದರು. ತರುವಾಯ ಮೋಶೆ ತನ್ನ ಮಾವನಿಗೆ ಅಪ್ಪಣೆ ಕೊಡಲಾಗಿ ಅವನು ಸ್ವದೇಶಕ್ಕೆ ಹೊರಟು ಹೋದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಜನರ ಸಮಸ್ಯೆಗಳನ್ನು ಆಲಿಸುವುದಕ್ಕೆ ಮೋಶೆಯು ನ್ಯಾಯಾಧಿಪತಿಗಳನ್ನು ನೇಮಿಸಿಕೊಳ್ಳಬೇಕೆಂಬ ಸಲಹೆಯನ್ನು ಇತ್ರೋವನು ಕೊಡುತ್ತಾನೆ. ಒಂದು ವೇಳೆ ಕೆಲವರು ಇದರಲ್ಲಿ ತಪ್ಪೇನಿದೆ ಎಂದು ಕೇಳಬಹುದು. ನೋಡಿರಿ, ಮೇಲ್ನೋಟಕ್ಕೆ ಎಲ್ಲವೂ ಒಳ್ಳೆಯದಾಗಿಯೇ ಕಾಣುತ್ತದೆ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಈ ಲೋಕದಲ್ಲಿ 2 ವಿಧವಾದ ಜ್ಞಾನಗಳು ಇರುತ್ತವೆಂಬುದನ್ನು ನಾವು ಯಾವಾಗಲೂ ನೆನಪಿನಲ್ಲಿಡತಕ್ಕದ್ದು. ಒಂದು ಈ ಲೋಕದ ಜ್ಞಾನ ಮತ್ತು ಇನ್ನೊಂದು ದೇವರ ಜ್ಞಾನ. ಪ್ರಿಯರೇ, ಇತ್ರೋವನ ಸಲಹೆ ಈ ಲೋಕದ ಜ್ಞಾನಕ್ಕೆ ಅನುಸಾರವಾದದ್ದು. ನಾವು ಈ ಲೋಕದ ಸಂಗತಿಗಳಂತೆ ನಡೆಯುವಾಗ ದೇವರ ಕಡೆಗೆ ನಾವು ನೋಡುವುದಿಲ್ಲ. ಪ್ರಿಯರೇ, ಇಂದಿನ ಸಭೆಗಳಲ್ಲಿಯೂ ಇದೇ ದೊಡ್ಡ ಸಮಸ್ಯೆಯಾಗಿರುತ್ತದೆ. ವ್ಯಾಪಾರ ಕ್ಷೇತ್ರಗಳಲ್ಲಿ ಯಶಸ್ಸು ಗಳಿಸಿದವರನ್ನು ಕರೆತಂದು ಸಭೆಯನ್ನು ನಡೆಸಲು ಪ್ರಯತ್ನಿಸುತ್ತಾರೆ. ಆದರೆ ಅವರಲ್ಲಿ ಯಾವ ಆತ್ಮಿಕ ಪರಿಜ್ಞಾನವೂ ಇರುವುದಿಲ್ಲ. ಈ ಲೋಕದ ಕಾರ್ಯಕ್ರಮಗಳು ಸಭೆಯ ವಿಚಾರದಲ್ಲಿ ನಡೆಯಲಾರವು. ದಯಮಾಡಿ ಆಲೋಚಿಸಿ ನೋಡಿರಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಇತ್ರೋವನು ನೀಡಿದ ಸಲಹೆಗಳು ಉತ್ತಮವಾದದ್ದೇ. ಇದರಿಂದಾಗಿ ಮೋಶೆಯ ಮೇಲಿನ ಕಾರ್ಯದ ಒತ್ತಡ ಕಡಿಮೆಯಾಗುತ್ತದೆ. ಅಷ್ಟೇ ಅಲ್ಲದೆ ಜನರಿಗೂ ಸಹ ಬೇಗನೆ ನ್ಯಾಯವೂ ಸಹ ದೊರಕುತ್ತದೆ ಮತ್ತು ಇದು ಕ್ರಮಬದ್ಧವಾಗಿ ನಡೆದು ತುಂಬಾ ಸಮಯದ ಉಳಿತಾಯವಾಗುತ್ತದೆ. ಪ್ರಿಯರೇ, ಇತ್ರೋವನ ಸಲಹೆ ಅತ್ಯುತ್ತಮವಾದದ್ದಾಗಿ ಕಾಣುತ್ತದೆ ಮತ್ತು ಅವನ ಮಾತುಗಳು ಯಥಾರ್ಥವಾದದ್ದಾಗಿದ್ದವು. ಮೋಶೆಯ ಒಳಿತಿಗಾಗಿಯೇ ಅದನ್ನು ಹೇಳಿದ್ದಾನೆ. ಯಾಕೆಂದರೆ ಮೋಶೆಯ ಆರೋಗ್ಯದ ಕುರಿತು ಅವನಿಗೆ ಚಿಂತೆಯಾಯಿತು. ಇದಕ್ಕಾಗಿ ನಾವು ಅವನನ್ನು ದೂರಲು ಸಾಧ್ಯವಿಲ್ಲ. ಆದರೆ ಇಲ್ಲಿ ನಾವು ಗಮನಿಸತಕ್ಕ ವಿಷಯವೇನೆಂದರೆ, ಈ ಕಾರ್ಯ ಯೆಹೋವನ ಚಿತ್ತದ ಪ್ರಕಾರವಾಗಿರಲಿಲ್ಲ. ದೇವರು ಅದನ್ನು ಒಪ್ಪಿಕೊಂಡನು, ಆದರೆ ಅದು ಆತನ ಸಲಹೆಯಾಗಿರಲಿಲ್ಲ. ದಯಮಾಡಿ ಆಲೋಚಿಸಿ ನೋಡಿರಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆದರೆ ಈ ಭಾಗವನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸುವಾಗ ಈ ಮನುಷ್ಯನ ಸಲಹೆಯ ಗೂಢ ಮತ್ತು ದುಷ್ಟತನದ ಸ್ವಭಾವವನ್ನು ಪ್ರಕಟಪಡಿಸುತ್ತದೆ. ಮೊದಲನೆಯದಾಗಿ, ಈ ಸಂಗತಿಯ ಕುರಿತಾಗಿ ಮೋಶೆಗೆ ದೇವರು ಯಾವ ಸೂಚನೆಯನ್ನೂ ನೀಡಿರಲಿಲ್ಲ. ನೋಡಿರಿ, ಇತ್ರೋವನ ಸಲಹೆಯಲ್ಲಿ ದೇವರ ಪ್ರೀತಿ, ಆತನ ಜ್ಞಾನ ಹಾಗೂ ನ್ಯಾಯವಂತಿಕೆಗಳ ಕುರಿತಾದ ಸಂದೇಹವು ನಮಗೆ ಕಾಣಬರುತ್ತದೆ. ದೇವರು ಮೋಶೆಗೆ ಒಳ್ಳೆಯದನ್ನು ಮಾಡುತ್ತಿಲ್ಲವೆಂದು ಇತ್ರೋವನ ಅಭಿಪ್ರಾಯ. ದೇವರು ಮೋಶೆಯನ್ನು ನಿಜವಾಗಿ ಪ್ರೀತಿಸಿ ಅವನ ಕುರಿತಾಗಿ ಚಿಂತೆ ಇರುವವನಾಗಿದ್ದಲ್ಲಿ ಈ ಸಲಹೆಯನ್ನು ದೇವರು ಎಂದೋ ಕೊಡಬೇಕಾಗಿತ್ತು. ಪ್ರಿಯರೇ, ಇತ್ರೋವನ ಈ ಸಲಹೆ ಹಿಂದೆ
ಏದೇನ್ ತೋಟದಲ್ಲಿ ಬಂದ ಸರ್ಪನ ಬುಸುಗುಡುವಿಕೆಯ ಸ್ವರ ಕೇಳಬರುತ್ತಿದೆ. ನೋಡಿರಿ, ಆ ಸರ್ಪವು ಹವ್ವಳಿಗೆ, ನೀವು ಆ ಮರದ ಹಣ್ಣನ್ನು ತಿಂದರೆ ದೇವರಂತೆ ಬುದ್ಧಿವಂತರಾಗುತ್ತೀರಿ, ಅದಕ್ಕಾಗಿಯೇ ದೇವರು ಅದನ್ನು ತಡೆದಿದ್ದಾನೆ ಎಂದು ಹೇಳಿತ್ತು. ಪ್ರಿಯರೇ, ಇತ್ರೋವನ ಸಲಹೆ ಇದನ್ನೇ ಸೂಚಿಸಿದಂತೆ ಕಾಣುತ್ತದೆ. ಆದರೆ ಇದು ಉತ್ತಮವಾದ ಸಲಹೆಯಾಗಿರುತ್ತಿದ್ದರೆ ದೇವರು ಈ ವ್ಯವಸ್ಥೆಯನ್ನು ಎಂದೋ ಮಾಡಿರುತ್ತಿದ್ದನು. ದಯಮಾಡಿ ಆಲೋಚಿಸಿ ನೋಡಿರಿ. ಇನ್ನು ಎರಡನೆಯ ವಿಚಾರವೇನೆಂದರೆ, ದೇವರು ಮೋಶೆ ಸಂಗಡ ನೇರವಾಗಿಯೇ ವ್ಯವಹರಿಸುತ್ತಿದ್ದನು. ಇಸ್ರಾಯೇಲರನ್ನು ಬಿಡುಗಡೆಗೊಳಿಸುವ ಕಾರ್ಯಕ್ಕಾಗಿ ದೇವರು ಅವನನ್ನು ತಯಾರು ಮಾಡುತ್ತಿದ್ದನು. ಮೂರನೆಯವರ ಮಧ್ಯಪ್ರವೇಶವು ದೇವರಿಗೆ ಇಷ್ಟವಿರಲಿಲ್ಲ. ನೋಡಿರಿ, ಮೋಶೆಯೊಡನೆ ವ್ಯವಹರಿಸುವಲ್ಲಿನ ದೇವರ ಶಕ್ತಿಯನ್ನು ಕಡಿಮೆ ಮಾಡುವಂತೆ ಇತರರ ಪ್ರವೇಶ ದೇವರಿಗೆ ಬೇಕಾಗಿರಲಿಲ್ಲ. ಆದ್ದರಿಂದ ಪ್ರಿಯರೇ, ನಾವು ದೇವರ ಬಳಿಗೆ ನೇರವಾಗಿ ಹೋಗಬೇಕು. ಜನರ ತಂಡ ಮಧ್ಯದಲ್ಲಿ ಬರುವುದನ್ನು ಆತನು ಇಚ್ಛಿಸಲಾರನು. ಇನ್ನು ನಾವು ನೋಡತಕ್ಕ ಮೂರನೆಯ ಸಂಗತಿಯೇನೆಂದರೆ, ಇತ್ರೋವನ ಸಲಹೆಯಿಂದ 70 ಮಂದಿಯ ಒಂದು ತಂಡ ಸನ್ಹೆದ್ರಿನ್ ಸಭೆ ಪ್ರಾರಂಭವಾಯಿತು. ಮತ್ತು ಇದಾದ ಸುಮಾರು 1500 ವರ್ಷಗಳ ಬಳಿಕ ಈ ಸನ್ಹೆದ್ರಿನ್ ಸಭೆಯು ದೇವರ ಮಗನನ್ನೇ ಕೊಲ್ಲುವ ತೀರ್ಮಾನ ಮಾಡಿತು. ನೋಡಿರಿ, ಮೋಶೆಗೆ ಈ ತಂಡದ ಅವಶ್ಯಕತೆ ಇರಲಿಲ್ಲ. ಈ ಪ್ರಯಾಸದ ಕಾರ್ಯಕ್ಕೆ ಬೇಕಾದ ಶಕ್ತಿಯನ್ನು ದೇವರೇ ಮೋಶೆಗೆ ಕೊಡುತ್ತಿದ್ದನು. ಇಂತಹ ಕಷ್ಟಕರವಾದದ್ದನ್ನು ನಿಭಾಯಿಸಲು ಅವನು ಶಕ್ತನಾಗಿದ್ದನು. ಈ 70 ಮಂದಿ ದೇವರ ದೃಷ್ಟಿಯಲ್ಲಿ ಒಬ್ಬ ಮೋಶೆಗಿಂತ ಹೆಚ್ಚು ಸಮರ್ಥರಾಗಿರಲಿಲ್ಲ. ನಿಜವಾಗಿ ನೋಡಿದರೆ ಮನುಷ್ಯನಿಗೆ ಬೇಕಾದ ಶಕ್ತಿಯನ್ನು ಕೊಟ್ಟು ಕಾರ್ಯ ನಿಭಾಯಿಸುವಂತೆ ಮಾಡುವಾತನು ಪವಿತ್ರಾತ್ಮನು ತಾನೇ ಆಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ದೇವರಿಗೆ ತನ್ನ ಕಾರ್ಯ ಸಾಧಿಸಲು ಒಂದು ಕ್ರಮ, ಒಂದು ಸಂಸ್ಥೆ, ಸಂಖ್ಯೆಗಳು, ವ್ಯವಸ್ಥೆ, ಆಚಾರ ವಿಧಿಗಳು ಇಲ್ಲವೇ ಒಳ್ಳೆಯ ಕಾರ್ಯಗಳು ಬೇಕಾಗಿರುವುದಿಲ್ಲ. ನೋಡಿರಿ, ನಮ್ಮ ಆತ್ಮಗಳಿಗೂ ದೇವರಿಗೂ ಮಧ್ಯೆ ಯಾವುದೂ ಬಾರದಂತೆ ದೇವರು ಈ ಲೋಕದ ಸಕಲ ಜ್ಞಾನವನ್ನು ಬದಿಗಿರಿಸುತ್ತಾನೆ. ಲೋಕದ ಜ್ಞಾನವು ದೇವರ ಜ್ಞಾನವು ಪರಸ್ಪರ ವಿರುದ್ಧವಾಗಿರುತ್ತವೆ. ಹೌದು ಪ್ರಿಯರೇ, ದೇವರ ಜ್ಞಾನ ನಿಜವಾದ ಜ್ಞಾನವಾಗಿದ್ದು ಲೋಕದ ಜ್ಞಾನವು ಮೂರ್ಖತನವಾಗಿದೆ. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 3ನೇ ಅಧ್ಯಾಯ 18ರಿಂದ 20 ವಚನಗಳಲ್ಲಿ ಹೀಗೆ ಬರೆಯುತ್ತಾನೆ: ಯಾವನೂ ತನ್ನನ್ನು ತಾನೇ ಮೋಸಗೊಳಿಸದಿರಲಿ. ತಾನು ನಿಮ್ಮಲ್ಲಿ ಲೋಕ ಸಂಬಂಧವಾಗಿ ಜ್ಞಾನಿಯಾಗಿದ್ದೇನೆಂದು ಭಾವಿಸಿಕೊಳ್ಳುವವನು ಜ್ಞಾನಿಯಾಗುವಂತೆ ಹುಚ್ಚನಾಗಲಿ. ಯಾಕೆಂದರೆ ಇಹಲೋಕ ಜ್ಞಾನವು ದೇವರ ಮುಂದೆ ಹುಚ್ಚುತನವಾಗಿದೆ. ಆತನು ಜ್ಞಾನಿಗಳನ್ನು ಅವರ ತಂತ್ರಗಳಲ್ಲಿಯೇ ಹಿಡಿಕೊಳ್ಳುತ್ತಾನೆಂತಲೂ ಜ್ಞಾನಿಗಳ ಯೋಚನೆಗಳು ನಿಷ್ಫಲವಾದವುಗಳೆಂದು ಕರ್ತನು ತಿಳುಕೊಳ್ಳುತ್ತಾನೆಂತಲೂ ಬರದದೆ ಎಂಬುದಾಗಿ. ಹಾಗೆಯೇ ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ಹೀಗೆ ಹೇಳುತ್ತಾನೆ: ನಿಮ್ಮ ನಂಬಿಕೆಯು ಮಾನುಷ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕೆಂದು ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನವಾಕ್ಯಗಳನ್ನು ನಾನು ಪ್ರಯೋಗಿಸದೆ ದೇವರಾತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನೇ ಪ್ರಯೋಗಿಸಿದೆನೋ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನಿಗಾಗಿ ಜನರನ್ನು ಗೆದ್ದುಕೊಳ್ಳಲು ನಾವು ಬುದ್ಧಿವಂತರಾಗಬೇಕಾಗಿಲ್ಲ ಮತ್ತು ಬುದ್ಧಿವಂತಿಕೆಯನ್ನೂ ಸಹ ಉಪಯೋಗಿಸಬೇಕಾಗಿಯೂ ಇಲ್ಲ. ನಮಗೆ ಅವಶ್ಯವಾದದ್ದು ನಮ್ಮನ್ನು ಮಾರ್ಗದರ್ಶಿಸಬಲ್ಲ ದೇವರ ಜ್ಞಾನ. ಹೌದು ಪ್ರಿಯರೇ, ನಮಗೆ ದೇವರ ಶಕ್ತಿ ಬೇಕಾಗಿದೆ ಹೊರತು ಹೊಸ ವಿಧಾನಗಳಲ್ಲ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಹಾಗಾದರೆ ನಾವು ಈ ಲೋಕದ ಜ್ಞಾನವನ್ನು ಆಧಾರ ಮಾಡಿಕೊಳ್ಳುತ್ತಿದ್ದೇವೆಯೋ ಇಲ್ಲವೇ ಮೇಲಣಿಂದ ಬರುವ ಜ್ಞಾನದಿಂದ ನಮ್ಮನ್ನು ನಡೆಸುವಂತೆ ದೇವರ ಕಡೆಗೆ ನೋಡುತ್ತಿದ್ದೇವೆಯೋ ಎಂಬುದಾಗಿ ನಮ್ಮನ್ನು ನಾವು ಈ ಸಮಯದಲ್ಲಿ ಪರೀಕ್ಷಿಸಿಕೊಳ್ಳೋಣ, ಪರಿಶೋಧಿಸಿಕೊಳ್ಳೋಣ. ಈ ವಾಕ್ಯ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈಗ ತಾನೇ ನಾವು ಧ್ಯಾನಿಸಿದ ಹಾಗೆ ಇಹಲೋಕದ ಜ್ಞಾನವು ದೇವರ ಮುಂದೆ ಹುಚ್ಚುತನವಾಗಿದೆ.
ಆದ್ದರಿಂದ ದೇವರು ನಮ್ಮ ಆತ್ಮಗಳಿಗೂ ಆತನಿಗೂ ಮಧ್ಯೆ ಯಾವುದೂ ಬಾರದಂತೆ ಈ ಲೋಕದ ಸಕಲ ಜ್ಞಾನವನ್ನು ಆತನು ಬದಿಗಿರಿಸುತ್ತಾನೆ. ಯಾಕೆಂದರೆ ಲೋಕದ ಜ್ಞಾನವು ಮತ್ತು ದೇವರ ಜ್ಞಾನವು ಪರಸ್ಪರ ವಿರುದ್ಧವಾಗಿರುತ್ತವೆ. ಹೌದು ಪ್ರಿಯರೇ, ದೇವರ ಜ್ಞಾನವು ನಿಜವಾದ ಜ್ಞಾನವಾಗಿದ್ದು ಲೋಕದ ಜ್ಞಾನವು ಮೂರ್ಖತನವಾಗಿದೆ. ಜ್ಞಾನೋಕ್ತಿಗಳ ಪುಸ್ತಕ 9ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು ಎಂಬುದಾಗಿ. ಆದ್ದರಿಂದ ಪ್ರಿಯರೇ, ದೇವರಿಗೆ ಭಯಪಟ್ಟು ಆತನು ತನ್ನ ಕೃಪೆಯಲ್ಲಿ ಅನುಗ್ರಹಿಸುವ ದೈವಿಕ ಜ್ಞಾನವನ್ನು ಹಾಗೂ ತಿಳುವಳಿಕೆಯನ್ನು ಹೊಂದಿಕೊಂಡು ಆತನ ನಿಜ ಸಾಕ್ಷಿಗಳಾಗಿ ಆತನ ಮಹಿಮೆಗೋಸ್ಕರ ಈ ಲೋಕದಲ್ಲಿ ಜೀವಿಸೋಣ. ಹಾಗಾಗುವಂತೆ ತಂದೆಯಾದ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ಆಮೆನ್. ಪ್ರಿಯ ದೇವ ಮಕ್ಕಳೇ, ಇದುವರೆಗೆ ಆತ್ಮನ ಸಹಾಯದಿಂದ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಂಡೆವು. ಮೋಶೆಯು ಕರ್ತನ ಅಪ್ಪಣೆಯ ಮೇರೆಗೆ ಆರೋನನ ಸಂಗಡ ಐಗುಪ್ತಕ್ಕೆ ಹೋಗಿ ಇಸ್ರಾಯೇಲ್ಯರನ್ನು ಅಲ್ಲಿಂದ ಹೊರತಂದನು. ಈ ಸಮಯದಲ್ಲಿ ಮೋಶೆಯು ತನ್ನ ಹೆಂಡತಿ ಮಕ್ಕಳನ್ನು ತನ್ನ ಮಾವನಾದ ಇತ್ರೋವನ ಮನೆಯಲ್ಲಿ ಇರಿಸಿದ್ದನು. ಇತ್ರೋವನು ನಡೆದ ಎಲ್ಲ ಸಂಗತಿಗಳನ್ನು ಕೇಳಿ ಮಗಳು ಹಾಗೂ ಮೊಮ್ಮಕ್ಕಳನ್ನು ಕರಕೊಂಡು ಮೋಶೆ ಇದ್ದಲ್ಲಿಗೆ ಬಂದನು. ದೇವರು ಕುಟುಂಬಗಳನ್ನು ಪ್ರೀತಿಸುತ್ತಾನೆ. ತನ್ನ ಮಕ್ಕಳೂ ಸಹ ಕುಟುಂಬವನ್ನು ಜವಾಬ್ದಾರಿಯುತವಾಗಿ ನಡೆಸಬೇಕೆಂದು ಆತನು ಬಯಸುತ್ತಾನೆ. ಆತನ ಬೆಳಕಲ್ಲಿ ಪ್ರತಿಫಲಿಸುವ ಕುಟುಂಬಗಳು ನಮ್ಮದಾಗಲಿ. ದೇವರು ನಿಮ್ಮೆಲ್ಲರನ್ನು ಸದಾ ಆಶೀರ್ವದಿಸಲಿ.